27,000 ಒಂದು ಸಾರಿ, 27,000 ಒಂದೂವರೆ ಸಾರಿ, 27,000 ಎರಡು ಸಾರಿ. ಈಗಡ್ರಪ್ಪ ಚೀಟಿ ಬಿಡ್ತಾ ಇದ್ದೀನಿ. 27,000 ಮೂರು ಸಾರಿ. ಓಯ್ ಇವಳೆ, ಓಯ್ ಅಲ್ಲೇ ಹೊರಗೆ ಬರೇ ಒಂದ್ರ ಒಟ್ಟಿಲ್ಲಿ. ಅಯ್ಯ 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 ಬಾಗಲ ನಿಂತ್ಕೊಂಡು ಹಂಗೇನ ಒಂದು ಕ್ಷಣ ಸಡ್ಬಿಲ್ದಂಗೆ ಬಡ್ಕಂತೀಯಪ್ಪ. ಯಾಕೆ ಏನಾಗೈತೆ ನಿನಗೆ ಅಂತದು? ಯೋ 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 ಅಂತ ಯಾಕನ ಒಂದು ಗಂಟೆಯಿಂದ ಬಡ್ಕಂತಿದ್ಯಪ್ಪ. ಏನಾಗೈತೆ ನಿನಗೆ? ಏನು ಬೇಕು? ಏಯ್ ಏನಿಲ್ಲ ಕಣೆ, ಇವತ್ತು 20ನೇ ತಾರೀಕು ಚೀಟಿ ಕಟ್ಟಬೇಕು. ಅದಕ್ಕೆ ಆ ಒಳಿಗೆ ಹೋಗಿ ಆ ಬಾಗಿಲಿಂದೆ ಗೂಟ ಐತಲ್ಲ, ಆ ಗೂಟದಾಗೆ ಅಂಗಿ ತಗಲಾಕಿದ್ದೀನಿ. ಆ ಅಂಗಿ ಮ್ಯಾಗಳು ಜೋಬ್ನಾಗೆ 5,000 ರೂಪಾಯಿ ದುಡ್ಡು ಇಕ್ಕಿದ್ದೀನಿ. ಸರ್ರನ್ನು ತಗೊಂಬ ಹೋಗಿ ಅಲ್ಲಿ ಹೋಗಿ. ಅಲ್ಲಿ 8 ಗಂಟೆ ಆಯ್ತಿ. ಯಾವ ಗೂಟನೋ ಏನಪ್ಪ ನಂಗೆ ಗೊತ್ತಿಲ್ಲ. ತಿರ್ಗಿ ನಾನು ದುಡ್ಡು ತಗೊಂಬರೋದು, ಅದ್ರಾಗ 50-100 ಕಮ್ಮಿ ಐತಿ ಎಂಬುದು, ನನ್ನ ಕಳ್ಳಿ ಎಂಬುದು ನೀನು, ಅದೆಲ್ಲ ಸರಿ ಆಗಕ್ಕಿಲ್ಲ. ಹೋಗಿ ಅದೆಲ್ಲಿಕ್ಕಿದೆ ನೀನೇ ತಗೊಂಡೋಗಿ ಹೋಗಿ. ಚೀಟಿ ನನ್ನ ಕಟ್ಟು, ಯಾತನ ಕಟ್ಟು, ಹೋಗಿ ತಗೊಂಬೋಗು ಒಳಿಗೆ ಹೋಗಿ ನೀನೇ. ಯಾಲ ಯಾಲ ಇವಳ ಏಳಿದ್ಕೊಂದು ಹೇಳ್ತಾಳೆ ಹಂಗೇನ. ಒಂದ್ರ ಒಟ್ಟು ಹೆಂಗ್ಸು ಸಮಾಧಾನದಿಂದ ಮಾತಾಡೋದು ಕಲಿ. ಆ ಒಳಗೆ ಅಂಗಿ ಜೋಬ್ನಾಗ ದುಡ್ಡು ಐತಿ ತಗೊಂಬಾರೆ ಅಂದರೆ 101 ಮಾತಾಡ್ತಾಳೆ. ಹೋಗಿ ತಗೊಂಬ. ಈ ಅಪ್ಪಂತ ಬಯಸ್ಕೊಂಬದೇ ಆತ ನನ್ನ ಜೀವನ. ಹೇಳಾಸ್ಕೆತ್ತ ಇರಪ್ಪ ತತ್ತಿನಂದ್ರ ಒಟ್ಟು. ಯಾಕಲ್ಲ ಮಾಮ ಚೀಟಿ ಕಟ್ಟಕ್ಕೆ ಬರಲ್ವ ಇನ್ನೂ? ಇಲ್ಲೇ ಬಾರೋರು ಅಪ್ಪನೋಗನು 8 ಗಂಟೆ ಮೇಲೆ ಹೋದ್ರೆ ತಿರ್ಗಿ ಆಮೇಲೆ ಫೈನ್ ಹಾಕ್ತಾರೆ. 10, 15, 20 ರೂಪಾಯಿ ತಕನ. ಬಾರ ಅಪ್ಪನೋಗನ. ಹೂ ಕಂಡ್ಲ ಮಾಮ, ರಪ್ಪನ ಹೋಗನ. ಇಲ್ಲಿ ನಮ್ಮಳು ದುಡ್ಡು ತಗೊಂಬತ್ತೀನಿ ಅಂತ ಓದಾಳು, ಅತ್ಲೇ ಓದ್ಲು. ಇಸ್ಕೊಂಬತ್ತೀನಿ ನಡಿ ನೀನು. ಚೀಟಿ ನಡೆಸಕ್ಕೆ ಶುರುವಾದಾಗಿಂದು ನಾನು ಬಡ್ಕೊಂತ ಇದ್ದೀನಿ. ಎಲ್ಲ ಹುಡುಗರ ರಪ್ಪನ್ ಬರ್ರೋ, ಎಲ್ಲರಿಗೂ ಕೆಲಸ ಕಾರ್ಯ ಇರ್ತಾವೆ, ಹೋಗನ್ ರಪ್ಪನ ಚೀಟಿ ಮುಗಿಸ್ಕೊಂಡು ಅಂತಾನೆ. ನಾನು ಮಾತೇ ಕೇಳಲ್ಲ ಈ ಹುಡುಗರು. 8 ಗಂಟೆಗೆ ಒಬ್ಬರೋದು, 8:15 ಒಬ್ಬರೋದು, 9 ಗಂಟೆಗೆ ಒಬ್ಬರೋದು. ಇವತ್ತು ನೀವೇ ಕಟ್ಕೊಳ್ರಿ, ನಾಳೆಗೆ ದುಡ್ಡು ಕೊಡ್ತೀನಿ ಎಂಬುದು. ಬರೀ ಇವೇ ಆದ್ವಿ ಇವ್ರವು. ಈಗಡ್ರಲ್ಲೇ ಪಾಪ ಇವತ್ತೊಂದು ಮಾತು ಹೇಳ್ತಾ ಇದ್ದೀನಿ. ಇವತ್ತೇ ಕೊನೆ. 8 ಗಂಟೆ ಒಳಗೆ ಬಂದರೆ ಸರಿ, ಇಲ್ಲ ಅಂದರೆ 50 ರೂಪಾಯಿ ಫೈನ್ ಕಟ್ಬೇಕಾಕೈತೆ ಅಷ್ಟೇನ. ಓಹೋ, ಇಲ್ಲೇ ನಮ್ಮ ಮನೆ ಕೆಲಸನೇ ಇದು. ನನಗೂ ಕೆಲ್ಸಗಳಿರ್ತಾವೆ 1000ನ. ತೆಗಿರಾಯಲೇ. ಅವರಿಬ್ರು ಎಲ್ಗೋದ್ರು? ಆ ರಂಗಶಮಣ್ಣನು ನಿಂಗಣ್ಣನು. ಯಾವ ನಿಂಗಣ್ಣ ಇನ್ನೂ ನೀರು ಹೊಯ್ಕೊಂತಿದ್ದ. ನೀರು ಹೊಯ್ಕೊಂಡು ಪೋಟು ಕೂದಗಡ್ಡಿ ಬೆಳಗ್ಗೆ ಬತ್ತೀನಿ ಅಂದ. ಇವ್ ರಂಗಶಮಣ್ಣ ಎತ್ತೋದ್ನಪ್ಪ. ಯಾರು ಕಂಡೇವ್ರಿ? ಆಗ ನೋಡು ಹಂಗಂತಲೇ ಅವರಿಬ್ರು ಬಂದರು, ರಂಗಶಮಣ್ಣನೂ ನಿಂಗಣ್ಣನೂ. ಈ ಸಲ ಹೇಳ್ಬಿಡ್ರಿ ಇವ್ರಿಗೆ, ಇದೇ ಕೊನೆ ಸಲಿ. ಇನ್ನೊಂದು ತಿರ್ಗಾ ಹಿಂಗೆ ತಡವಾಗಿ ಬಂದರೆ ಇಬ್ಬರಿಗೂ ಫೈನ್ ಹಾಕ್ತೀವಿ ಅಂತಾನೆ. ಈ ನನ್ನ ಮಕ್ಕಳು ಇಬ್ಬರದು ತಿಂಗಳ ಇದೇ ಆಯಿತು. ಲೇಟಾಗಿ 8 ಗಂಟೆ 8:15 ಬರೋದು, 9 ಗಂಟೆಗೆ ಬರೋದು ಮಾಡ್ತಾರೆ. ಏನು ಇವ್ರಿಗೆ ಕಾಯ್ಕೊಂಡು ಕೋಮಕ್ಕೈತೆ? ನಾವು ಹೊಟ್ಟೆಸ್ಕೊಂಡು ಕುಂತಿರ್ತೀವಿ ಇಲ್ಲಿ. ಈ ನನ್ನ ಮಕ್ಕಳು ಅಳ್ಳಾಡಿಸ್ಕೊಂಡು ಉಂಡು ತಿಂದು ನೀರು ಹೊಯ್ಕೊಂಡು ದೇವ್ರಿಗೆ ಪೂಜೆ ಮಾಡಿ ಬರೋತಕ್ಕ ನಾವಿಲ್ಲಿ ಕಾಯ್ಕೊಂಡು ಕೋಮಕ್ಕಾಗಲ್ಲ. ಇವತ್ತು ಹೇಳ್ಬಿಡ್ರಿ, ಇವತ್ತೇ ಲಾಸ್ಟಿನೆಂದು ತಡವಾಗಿ ಬರಬೇಡ್ರಿ ಅಂತಾನೆ. ಅಲ್ಲ ಕಣಲ್ಲ ನಿಂಗ, ಎಷ್ಟೊತ್ತಿನ ತಕ್ಕನಲ್ಲ ಕಾಯೋದು ನಿಮಗೆ? ಏನು ನಮ್ಗೇನು ಕೆಲಸಗಳಿರಲ್ವೇ ಇಲ್ಲಿ? 1 ಸಲ ಚಂದ, 2 ಸಲ ಚಂದ. ಪ್ರತಿ ತಿಂಗಳು ನಿಮ್ದು ಇದೇ ಆತಲ್ಲ. 8:45 ಬರೋದು, 9 ಗಂಟೆಗೆ ಬರೋದು ಅಳ್ಳಾಡಿಸ್ಕೊಂಡು. ಹಂಗಾರೆ ನಮ್ಗೇನು ಕೆಲಸಗಳಿರಲ್ವೇ? ನಮಗೂ ಕೆಲಸ ಇರ್ತಾವೆ ಮನೆಗೆ. ಆದರೂ ಚೀಟಿ ನಡೆಸ್ತಾ ಇದ್ದೀವಿ ಅಂದಮೇಲೆ ಬಂದು ನೇರವಾಗಿ ಟೈಮಿಗೆ ಸರಿಯಾಗಿ ಬರಬೇಕು. ಏನೋ ಯಾವನೋ ಚೀಟಿ ಕೂಗ್ಯಂತಂದು ಬಿಡು ಅಂತಂದರೆ ಇಲ್ಲಿ ಚೀಟಿ ಕೂಗೋದು ಯಾವಾಗ? ಬಡ್ಡಿ ದುಡ್ಡು ಕೊಡೋದು ಯಾವಾಗ? ಎಲ್ಲರೂ ಮಂತಕ್ಕೆ ಹೋಗೋದು ಯಾವಾಗ? ಎಲ್ಲರೂ ನಿನ್ನಂಗೆ ಉಂಡೆ ಬಂದಿರ್ತಾರೆ. ನಾವು ಹೊಸ್ಕೊಂಬಂದಿರ್ತೀವಿ ಕಣಪ್ಪ, ರಪ್ನ ಹೋಗ್ಬೇಕು. ಈಗಳಲ್ಲೇ ಇದೇ ಸಲಿ ಕೊನೆ ಸಲಿ. ಇನ್ನೊಂದು ತಿಂಗಳು ತಡವಾಗಿ ಬಂದರೆ ಯಾವನ್ ತಡವಾಗಿ ಬರ್ತಾನ ಅವ್ನಿಗೆ 100 ರೂಪಾಯಿ ಫೈನ್ ಹಾಕ್ತೀವಿ ಅಷ್ಟೇನ. ಇಲ್ಲೇ ಬಿಡು ಮಾಮೋ, ಅದೇ ಯಾಕಂಗೆ ಬೈತೀಯ? ನಾನು ನೀರು ಹೊಯ್ಕೊಂಡು 8 ದಿನ ಆಗಿತ್ತು. ಒಂದಿವ್ಸ ನೀರು ಹೊಯ್ಕೊಂಬ ಕೂಕಣ್ಣಪ್ಪ ಅಷ್ಟೇನ. ಈಗೇನು ಬಂದಿದ್ದೀನಲ್ಲ ಬಿಡು, ಮುಂದಿನ ತಿಂಗಳು ಕರೆಕ್ಟ್ ಟೈಮಿಗೆ ಬರ್ತೀನಿ. ಬೈಯಕ್ಕೆಲ್ಲ ಹೋಗ್ಬೇಡ ಸಮೇ. ಲೇ ಪಾಪ ಕೂಕೊಡ್ರ ಇನ್ನು ಸಾಕಿನ್ನ. ನಿಮ್ಮದೇ ಒಂದು ಗಿರಾಗತಿ ಆತಪ್ಪ. ಅವನು ಬೈಕೊಂಡು ಇವನು ಬೈಕೊಂಡು ಅವನು. ಎಷ್ಟೇ ರಪ್ಪನ್ ಬರ್ರಿ, ಇನ್ನೊಂದು ತಿರ್ಗ ತಡ ಮಾಡಬೇಡ್ರಿ. ಈಗ ಕೂಕಳ್ರಿ, ಚೀಟಿ ಕೂಗಾನ. ಇನ್ನು ಮಕ್ಕ ಏನು ನೋಡ್ತೀರಾ? ದುಡ್ಡು ಕೊಡ್ರ, ಇನ್ನ ಚೀಟಿ ದುಡ್ಡು ಕೊಡ್ರ, ರಪ್ಪನ್ ಕೂಗಾನ. ತಗೊಳ್ರಪ್ಪ, ನಂದೊಂದು 10,000ನ. ಅಲ್ಲ ಕಂಡ್ಲ ಮಾಮ, ಇದು ಎಷ್ಟನೇ ಕಂತಿನ ಚೀಟಿನಲ್ಲ? ಅಲ್ಲಿ 6ನೇದ 7ನೇದ ಇದು? ಇದ್ಯಾಕಲ್ಲ ರಂಗಸ್ವಾಮಿ ಮರ್ತೀವಿ ಯಾಲೇನ? ಇದು 7ನೇ ಚೀಟಿ ಕಣವು. ಹೋದ ತಿಂಗಳಿಗೆ 2 ಹೋಗಿದ್ವು ಚೀಟಿ. ಈಗಳ್ರಪ್ಪ ಎಲ್ಲರೂ ದುಡ್ಡು ಕೊಟ್ರ? ಹಂಗಾರೆ ಚೀಟಿ ಕೂಗ್ಬೋದಲ್ಲ ಇನ್ನ? ಸರಿ ಇನ್ನ ಸರ್ಕಾರಿ ಸವಾಲ್ 20,000, 21, 21.5, 22, 500, 23,000,
23,000 ಒಂದು ಸಾರಿ, 23,000 ಒಂದೂವರೆ ಸಾರಿ, 24,000, 24,000 ಒಂದು ಸಾರಿ, 24,000 ಒಂದೂವರೆ ಸಾರಿ, 24,000 ಎರಡು ಸಾರಿ, 25,000, 25,000 ಒಂದು ಸಾರಿ, 25,000 ಒಂದು ಸಾರಿ, 26,000, 26,000 ಒಂದು ಸಾರಿ, 26,000 ಒಂದು ಸಾರಿ, 26,000 ಒಂದೂವರೆ ಸಾರಿ, 27, 27, 27,000 ಒಂದು ಸಾರಿ, 27,000 ಒಂದೂವರೆ ಸಾರಿ, 27,000 ಎರಡು ಸಾರಿ. ಈಗಡ್ರಪ್ಪ ಚೀಟಿ ಬಿಡ್ತಾ ಇದ್ದೀನಿ. 27,000 ಮೂರು ಸಾರಿ. ಯಾರಪ್ಪ 27,000 ಹೋಗಿದ್ದು? ಇನ್ಯಾರ ಮಾಮ? ಆ ಮೇಷ್ಟ್ರಲ್ವೇ? ಮೇಷ್ಟ್ರಿಗೆ ಚೀಟಿ ಆಗಿದ್ದು ಈ ಸಲಿನ. ಹಾಂ ಲೇ ಪಾಪ, ಇನ್ನು ಹತ್ರ ಕೂಕೊಂಡು ಆ ಮೇಷ್ಟ್ರ ತಗ ಸೈನ್ ಹಾಕಿಸ್ಕೊಂಡು ದುಡ್ಡು ಕೊಡ್ರೆ ಇನ್ನು 27,000ಕ್ಕೆ ಚೀಟಿ ಆಗೈತೆ ಅಂದರೆ ಅಲ್ಲಿಗಿನ್ನ 73,000 ರೂಪಾಯಿ ಕೊಡ್ಬೇಕಾಕೈತಿ ಇನ್ನು ಆ ಮೇಷ್ಟ್ರಿಗೆ. ಮೇಷ್ಟ್ರಿಗೆ ಕೊಟ್ಟು ಉಳ್ದಿದ್ದ ಯಾರ್ಯಾರಿಗೆ ಬಡ್ಡಿ ಬೇಕು ಕೇಳಿ ತಗಳ್ರಪ್ಪ ನಿನ್ನ ತಾಂಡು ಎಲ್ಲರೂ ಹೋಗ ನಿನ್ನ ಯೋಟತ್ ಕೂಕಂತೀರ. ಹ್ಞೂ ಸರಿ ಆತಿನ್ನ. ಯಾರ್ಯಾರಿಗೆ ಬಡ್ಡಿ ದುಡ್ಡು ಬೇಕು ಹೇಳ್ರಿ, ಹಂಗೆ ಹೆಸರು ಬರ್ಸ್ಕೊಂಡು ಸೈನ್ ಹಾಕಿಸ್ಕೊಂಡು ಬಡ್ಡಿ ದುಡ್ಡು ಕೊಡ್ರಿ. ಮಾಮ, ನನಗೊಂದು 7,000 ರೂಪಾಯಿ ಬಡ್ಡಿ ದುಡ್ಡು ಬೇಕಣಪ್ಪ ಈ ಸಲಿನ. ಯಾರು ಇಲ್ಲ ಅನ್ಬೇಡ್ರಿ, ಆಮೇಲೆ ತಿರ್ಗಾ ನನಗೆ ಬೇಕು ಅಂತ ಕೂಗಾಡಿರ. ನಾನೊಂದ್ರ ಒಟ್ಟು ಕಷ್ಟದಾಗಿದ್ದೀನಿ ಈ ತಿಂಗಳು. ನನಗೊಂದು 7,000 ಬಡ್ಡಿ ದುಡ್ಡು ಕೊಡ್ರಿ. ಯಾಕಂದರೆ ನಮ್ಮ ಹುಡುಗಿಗೆ ಚೆನ್ನಾಗಿಲ್ಲ. ಇನ್ನೊಂದು ನಮ್ಮ ಹೆಂಗಸ್ರು ಅದೇನೋ ನಾಮಕರಣ ಐತಂತೆ, ಯಾರಿಗ ಉಂಗ್ರ ಪಂಗ್ರ ಕೊಡ್ತೀನಿ ಅಂತಿದ್ಲು. ಅದಕ್ಕೆ ಪುಟ ದುಡ್ಡಿಲ್ಲ, ಒಂದು 7,000ನ ನನಗೆ ಕೊಡ್ರಿ ಸಲಿನ. ಅಲ್ಕಣಲ್ಲ ಮಂಜಣ್ಣ, ನೀನು ಒಬ್ನಿಗೆ 7,000 ಕೊಟ್ರೆ ಉಳಿದವ್ರಿಗೇನು ಕಷ್ಟಗಳಿರಲ್ವೇ? ಹೇಯ್, ಒಂದ್ರ ಒಟ್ಟು ಹೊಂಚರಿಸ್ಕೊಂಡು ಎಲ್ಲರೂ ತಗೊಂಡ್ರಿ. ಯಾರಿಗೂ ಕಷ್ಟ ಇಲ್ದಂಗೆ ಏನಿಲ್ಲ, ಎಲ್ಲರಿಗೂ ಕಷ್ಟ ಇದ್ದಾವೆ. ಊರಾಗ ಬೇರೆ ಮಾರಮ್ಮನ ಸಾರೆ ಹೊರ್ಕಣಪ್ಪೋ ಈ ಸಲಿನ, ಎಲ್ಲರಿಗೂ ದುಡ್ಡು ಬೇಕು. ಅದಕ್ಕೆ ನೋಡ್ಕೊಂಡು ಹಂಚರಿಸ್ಕೊಂಡು ತಗೊಳ್ರಿ. ಈಗೇನು ಕೊಡ್ರಪ್ಪ, ನನಗೇನು 8 ಜನ ಇದ್ದೇವೆ, 8 ಜನ. ಇನ್ನು 27,000 ರೂಪಾಯಿ ಉಳಿದೈತಲ್ವೇ, ಅದ್ರಾಗೆ ನೋಡಿ ಎಲ್ಲರಿಗೂ ಹಂಚರಿಸ್ಕೊಂಡು ಕೊಡ್ರಿ. ಈಗೇನು ಅದಂಗೆ ಹಾಕೈತಿ ಈ ಸಲ? ಮೇಷ್ಟ್ರಿಗೆ ಚೀಟಿ ಆಗೈತಲ್ಲ, ಆ ಚೀಟಿ ಆಗಿರೋರಿಗೆ ಬಡ್ಡಿ ಹೆಂಗೆ ಕೊಡಕ್ಕೆ ಬರ್ತೈತೆ? ಮೇಷ್ಟ್ರು ಬಿಟ್ಟು ಹೇಳ್ರಿ. ಹೂಕಂಡ್ರಲ್ಲೇ ಪಾಪ, ಯಾರನ್ನು ಗಲಾಟೆ ಪಲಾಟಿ ಮಾಡ್ಕೋಬೇಡ್ರಿ. ಒಂದೂರಾಗಿ ಚೀಟಿ ಮಾಡ್ತಾ ಇದ್ದೀವಿ ಅಂದರೆ ಎಲ್ರಿಗೂ ಕಷ್ಟ ಸುಖಕ್ಕೆ ಭಾಗಿಯಾಗಲಿ ಅಂತಾನೆ ಚೀಟಿ ಮಾಡೋದು. ನೋಡ್ಕೊಂಡು ಹಂಚರಿಸ್ಕೊಂಡು ತಗೊಳ್ರಿ. ನನಗೇನು ಈ ಸಲ ಚೀಟಿಗೇನು ಬಡ್ಡಿ ದುಡ್ಡು ಬೇಡ ಕಣಪ್ಪ, ನೀವು ಹಂಚರಿಸ್ಕೊಂಡು ತಗೊಳ್ರಿ. ಹೆಂಗ ಎಲ್ಲ ಇಲ್ಲಿ ಕಣಜ್ಜ, ನಮ್ಮೂರಾಗ ಹಂಗೇನು ಜಗಳ ಪಗಳ ಮಾಡಲ್ಲ ಯಾರೂ. ಹಂಚರಿಸ್ಕೊಂಡು ತಾಂಬ್ತೀವಿ. ಹೆಂಗ ಒಂದೂರಾಗಿ ಅಣ್ಣ ತಮ್ಮದಿರ್ತಾರ ಇರೋನ್ ಸುಮ್ಕಿರಿ. ಹೆಂಗ ಇನ್ನು ಚೀಟಿ ಹಾಕಿದ್ಕಿ ಹೆಂಗ ನಮ್ಮ ಮನೆ ಕಷ್ಟಗಳು ಹೆಂಗ ಒಂದ್ರ ಒಟ್ಟು ಪರಿಹಾರ ಆಗ್ಯವೆ. ಹಿಂಗೆ ಈ ಚೀಟಿ ಮುಗಿತಲ್ಲ, ಇನ್ನೊಂದು ಚೀಟಿ ಹಾಕ್ಕೊಂಡು ಹೆಂಗ ಕತೆ ಹಾಕ್ಕೊಂಡು ಹೋಗೋಣ ಹೆಂಗ? ಸರಿ ಕಣ್ರಪ್ಪ ಆತು. ಒತ್ತಾಕೈತೆ ನಡ್ರಿ, ಇನ್ನು ಹೋಗೋಣ. ಮೇಷ್ಟ್ರೇ, ಒಂದ್ರ ಒಟ್ಟು ದುಡ್ಡನ್ನ ಭಯವಾಗಿಕ್ಕೊಂಡು ಹೋಗ್ರಿ. 1,74,000. ಆಮೇಲೆ ಯಾರೋ ನಿಮ್ಮನ್ನ ಕಿಡ್ನಾಪ್ ಮಾಡ್ಯಾರು. ಇಲ್ಲ ರಂಗಶಮಣ್ಣರೇ, ಹಂಗೇನಾಗಲ್ಲ ಬಿಡ್ರಿ. ಸರಿ ನಡೀರಪ್ಪ, ಇನ್ನ ಮಂತಕ್ಕೆ ಹೋಗೋಣ ಎಲ್ಲರೂ. ನೋಡ್ರಿ, ಈಗ ಹಿಂಗೆ ನಮ್ಮೂರಲ್ಲಿ ಚೀಟಿ ವ್ಯವಹಾರ ಮಾಡೋದು. ನಿಮ್ಮೂರಾಗೂ ಚೀಟಿ ವ್ಯವಹಾರ ಮಾಡಂಗಿದ್ರೆ ಯಾವ್ಯಾವ ಊರಾಗ ಚೀಟಿ ವ್ಯವಹಾರ ಮಾಡ್ತಾರೆ ಎಂಬುದನ್ನ ಕಮೆಂಟ್ ಮಾಡಿರಿ. ಹಂಗೆ ಇನ್ನೂ ಯಾರ್ಯಾರು ಶಿರಾ ಜಾಣರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಆಗಿರಿ. ಯೂಟ್ಯೂಬ್ಗೆ ಹೋಗಿ SIRAJAANARU ಅಂತನ ಸರ್ಚ್ ಮಾಡಿರಿ. ಆವಾಗ ಶಿರಾ ಜಾಣರು ಅಂತ ನಿಮಗೆ ಯೂಟ್ಯೂಬ್ ಚಾನಲ್ ಸಿಗುತ್ತೆ. ತಕ್ಷಣ ಸಬ್ಸ್ಕ್ರೈಬ್ ಆಗಿರಿ. ನಮ್ಮ ಹೊಸ ವಿಡಿಯೋಗಳನ್ನು ನೋಡಿ ಎಂಜಾಯ್ ಮಾಡಿ. ನಮಸ್ಕಾರ.